ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಸಮುವೇಲನ ಪುಸ್ತಕ 6ನೇ ಅಧ್ಯಾಯ 11ನೇ ವಾಕ್ಯ. ಯೆಹೋವನ ಮಂಜೂಷವು ಗತ್ತೂರಿನ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಈ ವಾಕ್ಯದ ಹಿನ್ನೆಲೆಯನ್ನು ನಾವು ಕಲಿಬೇಕಾದ್ರೆ, ಫಿಲಿಷ್ಟಿಯರು ದೇವರ ಮಂಜೂಷವನ್ನು ತೆಗೆದುಕೊಂಡು ಹೋಗ್ತಾರೆ. ಇವರ ಮೇಲೆ ಯುದ್ಧ ಮಾಡಿ ಇವರನ್ನ ಸೋಲಿಸಿ ದೇವರ ಮಂಜೂಷವನ್ನು ಕೈವಶ ಮಾಡಿಕೊಳ್ತಾರೆ. ಅವರು ತೆಗೆದುಕೊಂಡು ಹೋಗಿ ಅದನ್ನು ತಮ್ಮ ದೇವರಾದ ದಾಗೋನನ ಕ್ಷೇತ್ರದಲ್ಲಿ ಇಡ್ತಾರೆ. ಅಲ್ಲಿ ಅದು ಸಮಸ್ಯೆ ಆಗುತ್ತೆ. ಆ ದೇವರ ವಿಗ್ರಹಗಳೆಲ್ಲ ಬಿದ್ದು ಪುಡಿ ಪುಡಿ ಆಗಿಬಿಡುತ್ತೆ. ಅವರು ವಾಪಸ್ ಕಳಿಸ್ಕೊಟ್ಬಿಡ್ತಾರೆ. ಅವರು ಇದು ಬೇಡ, ನಮಗೆ ಇದನ್ನು ಕಳಿಸ್ಬಿಡೋಣ, ಬೇಡ ಅಂತ ಹೇಳಿ ಏನು ಮಾಡ್ತಾರೆ, ಇದನ್ನು ವಾಪಸ್ ಕಳಿಸ್ಕೊಟ್ಬಿಡ್ತಾರೆ. ವಾಪಸ್ ಕಳಿಸ್ಕೊಟ್ಟಂಥ ಸಮಯದಲ್ಲಿ ಇದನ್ನು ಅಲ್ಲಿಂದ ತಗೊಂಡು ಬರುವಂತಹ ಪ್ರಯತ್ನವನ್ನು ದಾವೀದನು ಮಾಡ್ತಾನೆ. 6ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಏನು ಮಾಡ್ತಾನೆ, ಅಭಿನಾದಾಬನ ಮನೆಯಲ್ಲಿರುತ್ತೆ. ಇದು 20 ವರ್ಷಗಳ ಕಾಲ ಅಭಿನಾದಾಬನ ಮನೆಯಲ್ಲಿರುತ್ತೆ. ಅಲ್ಲಿಂದ ಅದನ್ನು ತೆಗೆದುಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. 6ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಇಲ್ಲಿ ನಾವು ನೋಡ್ತೇವೆ, ಒಂದು ಹೊಸ ಗಾಡಿಯನ್ನೆಲ್ಲ ದಾವೀದ ತಗೊಂಡು ಬರ್ತಾನೆ, ಎತ್ತಿನ ಗಾಡಿಯನ್ನೆಲ್ಲ ತಗೊಂಡು ಬರ್ತಾನೆ. ಯಾಕೆಂದರೆ ದೇವರ ಮಂಜೂಷವನ್ನು ಗಾಡಿಯಲ್ಲಿ, ಹೊಸ ಗಾಡಿಯಲ್ಲಿ ಇಡಬೇಕು, ಹಳೆ ಗಾಡಿಯಲ್ಲಿ ಬೇಡ ಅಂತ. ಆದರೆ ದೇವರ ಮಂಜೂಷದ ಕುರಿತು ದೇವರು ಹೇಳಿರೋದು ಗಾಡಿಯಲ್ಲ, ಅದನ್ನು ಯಾಜಕರೇ ಹೊತ್ಕೋಬೇಕು ಅಂತ. ಆದರೆ ಇಲ್ಲಿ ಒಂದು ಡಿಫ್ರೆಂಟಾಗಿ ಆ ಕಾರ್ಯಗಳನ್ನು ಈ ದಾವೀದ ಮಾಡ್ತಾನೆ. ಹೇಗಾದರೂ ಮಾಡಿ ಏನು ಮಾಡೋಣ, ಎಲ್ಲರೂ ಬಯಸ್ತಾ ಇದ್ದಾರೆ, ದೇವರ ಮಂಜೂಷ ನಮ್ಮೂರಲ್ಲಿ ಇಲ್ಲ ಅಂದಾಗ ದಾವೀದನ ತರುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಹಾಗೆ ಮುಂದೆ ಕುಣಿದಾಡಿಕೊಂಡು ಸಂತೋಷ ಪಡುತ್ತಾ ಆನಂದದಿಂದ ಅವರು ತಗೊಂಡು ಬರಬೇಕಾದ್ರೆ 6ನೇ ವಾಕ್ಯ ಹೇಳುತ್ತೆ, ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದ ತಕ್ಷಣ ದೇವರು ಉಜ್ಜನ ಮೇಲೆ ಕೋಪ ಮಾಡಿ ಅವನನ್ನು ಸಾಯಿಸಿಬಿಡ್ತಾನೆ. ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಇದನ್ನು ನೋಡಿ ದಾವೀದನಿಗೆ ಭಯ ಆಗೋಗುತ್ತೆ. ಈ ಥರ ಇದು ದೇವರ ಮಂಜೂಷ ಅಂತ ದಾವೀದ ಅಲ್ಲಿವರೆಗೂ ತಿಳ್ಕೊಂಡಿದ್ದೇನು, ದೇವರ ಮಂಜೂಷ ದೇವರ ಸಾನ್ನಿಧ್ಯ ಎಳೆಯುವಂಥ ಮಂಜೂಷ, ದೇವರ ಮಂಜೂಷ ದೇವರ ಪ್ರಸನ್ನತೆಯನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಆದರೆ ಇದು ಸಾಯಿಸುವಂಥ ಮಂಜೂಷ ಅಂತಲೂ ಸಹ ಅವನು ನೋಡಿದಾಗ ಭಯಂಕರವಾಗಿ ಭಯಪಟ್ಟ. ಇದನ್ನು ನಾನು ನಮ್ಮೂರಿಗೆ ತಗೊಂಡೋಗೋದು ಹೇಗೆ? 9ನೇ ವಾಕ್ಯ ಹೇಳುತ್ತೆ, ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡೋದು ಹೋಗುವುದು ಹೇಗೆ? ಬೇಡಪ್ಪ, ಇದು ನಮಗೆ ಇವರ ಸವಾಸನೇ ಬೇಡ ಇದು. ಯಾಕೆಂದರೆ ಮುಟ್ಟಿದ್ರೆ ಸಾಯಿಸ್ತಾ ಇದೆ ಇದು. ಒಂದು ರೀತಿಯಲ್ಲಿ ಹೇಳಿದ್ರೆ ಉಜ್ಜ ಅದನ್ನು ಹಿಡಿಯೋಕ್ಕೆ ಹೋಗಿದ್ದು ಬಿದ್ದೋಗುತ್ತಲ್ಲ ಅಂತ ಹಿಡಿಯೋಕ್ಕೆ ಹೋದ. ಅವಾಗ ಅದರ ಅರ್ಥ ದಾವೀದನಿಗೆ ಗೊತ್ತಾಯ್ತು, ಒಳ್ಳೇದು ಮಾಡೋಕ್ಕೆ ಹೋದರೂ ಇದು ಸಾಯಿಸ್ತಾ ಇದೆಯಲ್ಲ, ಹಾಗಾದರೆ ಇದು ಬೇಡ, ಇದರ ಸವಾಸನೇ ಬೇಡ. ದಾವೀದ ತೀರ್ಮಾನ ಮಾಡ್ದ, ಇದನ್ನು ನಾನು ನಮ್ಮೂರಿಗೆ ತಗೊಂಡೋಗಲ್ಲ. ತಕ್ಷಣ ದಾವೀದನ ಒಂದು ಆರ್ಡರ್ ಏನು, ಪಕ್ಕದಲ್ಲಿ ಅಲ್ಲೇನಿದೆ, ಓಬೇದೆದೋಮನ ಮನೆ ಇದೆ, ಓಬೇದೆದೋಮನ ಮನೆಗೆ ಕಳಿಸ್ಬಿಡಿ. ಈಗ ಓಬೇದೆದೋಮನಿಗೂ ಒಂದು ವೇಳೆ ಏನಾಗಿರ್ಬೋದು, ಭಯ ಆಗಿರ್ಬೋದು. ಯಾಕೆಂದರೆ ಎಲ್ಲರಿಗೂ ಭಯ ಆಗಿದೆ, ಯಾರು ನಮ್ಮ ಮನೆಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಎಲ್ಲೂ ರಾಜ ಹೇಳ್ತಾನೆ ನಮ್ಮ ಮನೆಗೆ ಬೇಡ, ಬೇರೆಯವರು ಸಹ ಒಂದು ವೇಳೆ ಹೇಳಿರ್ಬೋದು ನಮ್ಮ ಮನೆಗೆ ಬೇಡ. ಇದನ್ನು ತಗೊಂಡೋಗೋಕ್ಕೆ ಯಾರೂ ಇಲ್ಲ. ದೇವರ ಮಂಜೂಷವನ್ನು ಇಟ್ಕೊಳ್ಳೋದಕ್ಕೆ, ಅದನ್ನು ಸ್ವೀಕರಿಸ್ಕೊಳ್ಳೋದಕ್ಕೆ ಯಾರೂ ರೆಡಿ ಇಲ್ಲ. ಅಂಥ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಒತ್ತಾಯಪೂರ್ವಕವಾಗಿ ಓಬೇದೆದೋಮನ ಮನೆಗಿಟ್ಟಿರ್ಬೋದು. ಅವನು ಬೇಡ ಅಂತ ಹೇಳಿದ್ನೋ ಗೊತ್ತಿಲ್ಲ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಓಬೇದೆದೋಮನ ಮನೆಯಲ್ಲಿ ದೇವರ ಮಂಜೂಷ ಇಟ್ಬಿಟ್ಟು ದಾವೀದ ಕೈ ತೊಳ್ಕೊಂಡು ಸೀದಾ ತನ್ನ ಅರಮನೆಗೆ ಹೋಗ್ಬಿಟ್ಟ. ನನ್ನ ಅಭಿಪ್ರಾಯದಲ್ಲಿ ಒತ್ತಾಯಪೂರ್ವಕವಾಗಿ ಇಡಲ್ಪಟ್ಟಂತಹ ದೇವರ ಮಂಜೂಷವನ್ನು ಭಯಭಕ್ತಿಯಿಂದ ಅದರ ಸೇವೆ ಮಾಡಿದಂತಹ ಓಬೇದೆದೋಮನನ್ನು ದೇವರು ಆಶೀರ್ವಾದ ಮಾಡಿಬಿಟ್ರು. ಒಂದು ರೀತಿಯಲ್ಲಿ ಹೇಳಿದ್ರೆ ನಾಶಕ್ಕೋಸ್ಕರವಾಗಿ ಅವನ ಮನೆಯಲ್ಲಿಟ್ಟಂತಹ ಅಥವಾ ನಾಶವನ್ನು ಉಂಟು ಮಾಡಿದಂತಹ ಮಂಜೂಷ ಅವನ ಮನೆಗೆ ಬಂದಾಗ ಅದೊಂದು ಆಶೀರ್ವಾದವಾಗಿ ಮಾರ್ಪಡ್ತು. ಪ್ರಿಯ ದೇವರ ಮಗುವೆ, ನೀವು ದೇವರನ್ನು ಆರಾಧನೆ ಮಾಡೋದು, ದೇವರ ಚಿತ್ತಕ್ಕೆ ವಿಧೇಯರಾಗಿ ಮಾಡೋದಾದರೆ ನಾಶಕ್ಕೆ ಕಾರಣವಾದದ್ದನ್ನು ಸಹ ಆಶೀರ್ವಾದವಾಗಿ ಕನ್ವರ್ಟ್ ಮಾಡುವುದಕ್ಕೆ ಶಕ್ತನಾದಂತಹ ಒಬ್ಬ ದೇವರಾಗಿದ್ದಾನೆ. 20 ವರ್ಷ ಅಭಿನಾದಾಬನ ಮನೆಯಲ್ಲಿದ್ದರೂ ಸಹ ಅವನನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ಏನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇಲ್ಲ.
ಆದರೆ ಯೆಹೋವನ ಮಂಜೂಷ ಓಬೇದೆದಮನ ಮನೆಯಲ್ಲಿ 3 ತಿಂಗಳು ಮಾತ್ರ ಇತ್ತು. ದೇವರು ಅವನಿಗಿದ್ದ ಸಕಲವನ್ನು ಆಶೀರ್ವಾದ ಮಾಡಿಬಿಟ್ರು. ಈ ಹಗಲಿನ ಸಮಯದಲ್ಲಿ ದೇವರ ಆ ಸಾನ್ನಿಧ್ಯವನ್ನು, ದೇವರ ಚಿತ್ತವನ್ನು ಮಾಡುತ್ತಾ ದೇವರನ್ನು ನಾವು ಭಯಭಕ್ತಿಯಿಂದ ಸೇವಿಸುವುದಾದರೆ ಅದು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ಅನ್ನೋದನ್ನು ಮರಿಬಾರ್ದು. ಅನೇಕರಿಗೆ ಅದು ಶಿಕ್ಷೆಯಾಗಿರಬಹುದು, ಆದರೆ ದೇವರ ವಾಕ್ಯ ಹೇಳ್ತದೆ, ಯಾರು ದೇವರ ವಾಕ್ಯವನ್ನು ಅನುಸರಿಸಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸ್ತಾರೋ ಅದು ಅವರ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿ ಮಾರ್ಪಡುತ್ತೆ. ಈಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಿನ್ನ ಸಾನ್ನಿಧ್ಯ ನನಗೆ ಶಿಕ್ಷೆಗಲ್ಲ, ನಿನ್ನ ಸಾನ್ನಿಧ್ಯ ನನಗೆ ಒಂದು ಆಶೀರ್ವಾದಕ್ಕೆ ಕಾರಣ ಆಗಬೇಕು. ನಿನ್ನ ಪ್ರಸನ್ನತೆ ನನ್ನ ಜೀವಿತದಲ್ಲಿ ಶಿಕ್ಷೆಗಲ್ಲಪ್ಪ, ಒಂದು ಆಶೀರ್ವಾದಕ್ಕೆ ಕಾರಣವಾಗಬೇಕು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಬೀನಾದಾಬನ ಮನೆಯಲ್ಲಿ ಸಿಗದೇ ಇರುವಂಥ ಆಶೀರ್ವಾದ ಓಬೇದೆದಮನ ಮನೆಯಲ್ಲಿ ಸಿಕ್ತು. ಅಲ್ಲಿ 20 ವರ್ಷ, ಇಲ್ಲಿ ಬರೀ 3 ತಿಂಗಳು. ಈ ದಿವಸಗಳಲ್ಲಿ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡು. ದೈವಿಕವಾದ ಕಾವಲು ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ನಿರಂತರವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಾಡಬೇಕಾದ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಕೃಪೆ ಆಶೀರ್ವಾದ ಇರಲಿ ಅಪ್ಪ. ನಿನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುತ್ತಾ ಮುಂದೆ ಸಾಗುವಂಥ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.